ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು. ಸೊ ಇವತ್ತು ನಾವು ಇವಾಗ ವೆಂಕಟರಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ವೈಕುಂಠ ಏಕಾದಶಿ ಆದ್ದರಿಂದ ಇಲ್ಲಿ ನೋಡಿ ನಮ್ಮ ಚೋಟುದು ವೈಕುಂಠ ಏಕಾದಶಿ ಫಸ್ಟ್ ವರ್ಷ ಇದು. ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಎಕ್ಸೈಟ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಇವಾಗ ಬಿಡ್ತೀನಿ. ನನ್ನ ಮಗಳನ್ನ 2:50ಗೆ ಪಿಕ್ ಮಾಡಿ, ಸೊ ನನ್ನ ಮಗಳು ಸ್ಕೂಲ್ ಹತ್ರನೇ ಆಗಿರೋದು. ಸೊ ಪಿಕ್ ಮಾಡಿ ನಾವು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಬರ್ತೀವಿ. ನೋಡಿ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಸೊ ಇವತ್ತಿಂದು ಔಟ್ಫಿಟ್ ಪರ್ಪಲ್ ಕಲರ್ ನಂದು, ನನ್ನ ಮಗಂದು ಜುಬ್ಬಾ ಪೈಜಾಮ ನೋಡಿ ಈ ಥರ ಇದೆ. ಮತ್ತು ನೀವು ಎಲ್ಲ ಹೋಗ್ಬಿಟ್ಟು ಬಂದ ದೇವಸ್ಥಾನಕ್ಕೆ ನೀವು ಯಾರ್ಯಾರು ಏನೇನು ಬೇಡ್ಕೊಂಡಿದ್ದೀರೋ ಎಲ್ಲ ಆಗಲಿ. ನಂದು ತುಂಬ ಅಪ್ಲಿಕೇಶನ್ ಇದೆ ದೇವ್ರ ಹತ್ರ, ಸೊ ಹಾಕಕ್ಕೆ ಹೋಗ್ತಾ ಇದ್ದೀರಿ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಆಮೇಲೆ. ಓಕೆ, ಹೋಗಿ ದೇವಸ್ಥಾನದಲ್ಲಿ ವ್ಲಾಗ್ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ನೋಡೋಣ. ನೋಡಿ ನನ್ನ ಪುಟಾಣಿ ಹೇಗೆ ಕೂತಿದ್ದಾನೆ ಅಂತ ಹೇಳ್ಬಿಟ್ಟು. ಇವತ್ತು ಇವೊಂದು ಫಸ್ಟ್ ವೈಕುಂಠ ಏಕಾದಶಿ. ಸೊ ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಮಗಳು ಬಂದುಬಿಟ್ಟು 2:50ಗೆ ಬರ್ತಾರೆ. ಸೊ ಅವ್ರನ್ನ ಪಿಕ್ ಮಾಡಿ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ಮಾಡೋ ನೋಡಿ ಹೇಗೆ ಓಡೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಹೇಳಿದೆ ತಮ್ಮ ಮತ್ತು ಅಜ್ಜಿ ಅಲ್ಲಿ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬಾ ಮಮ್ಮಿ ಬೇಗ ಹೋಗೋಣ ಹೋಗಬೇಕು, ತಮ್ಮನ ನೋಡಬೇಕು ಅಂತ ಹೇಳ್ಬಿಟ್ಟು ಓಡ್ತಾ ಇದ್ದಾಳೆ. ಒಂದೇ ಸಮ ಕ್ಲಾಸ್ ಬಿಟ್ಟಿದ ತಕ್ಷಣ ಓಡು. ನೋಡಿ ಅಲ್ಲಿ ತಮ್ಮನ ಹೋಗಿ ಎಷ್ಟು ಇದು ಮಾಡ್ತಾಳೆ. ಅವನು ಅಷ್ಟೇ, ನನ್ನ ಅಕ್ಕ ಅಂದರೆ ತುಂಬ ಇಷ್ಟ. ನೋಡಿ ಅವ್ನ ಸ್ಮೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವಳಂದರೆ ತುಂಬ ಇಷ್ಟ ಅವನಿಗೆ. ದೇವಸ್ಥಾನದಲ್ಲೂ ಅಷ್ಟೇ ತುಂಬ ರಶ್ ಇತ್ತು. ನೋಡಿ ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ಸಾಯಿನಾಥ್ ಅಂತೂ ಅಳ್ತಾನೇ ಇದ್ದ ನಾನ್ ಸ್ಟಾಪು. ಬಟ್ ಆದರೂ ನಾವು ದರ್ಶನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ರಿ. ಫೈನಲಿ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಕ್ರೌಡ್ ಇತ್ತು. ನೋಡಿ ಈ ಥರ ಇದೆ ದೇವಸ್ಥಾನ. ಇದು ಮಹಾಲಕ್ಷ್ಮಿ ಲೇಔಟು, ಮಿನಿ ತಿರುಪತಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಒಂಥರ ಪೀಸ್, ಅಲ್ಲಿ ಹೋಗ್ಬಿಟ್ಟು ಬಂದರೆ ಒಂಥರ ಪೀಸ್ ಇರುತ್ತೆ. ನೋಡಿ ಈ ಥರ ಇದೆ. ಅಲಂಕಾರ ಎಲ್ಲ ಈ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು ಅಲಂಕಾರ ಅಂತೂ. ನೋಡಿ ಹೇಗಿದೆ, ತುಂಬ ರಶ್ ಇದ್ದಾರೆ. ಯಾವ ಥರ ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಅದರಲ್ಲೂ ತುಂಬ ಜನ ಮಕ್ಕಳು, ಚಿಕ್ಕ ಮಕ್ಕಳು ಜಾಸ್ತಿ ಜನ ಬಂದಿದ್ದರು. ಮಕ್ಕಳು ಬಂದಿರೋರಿಗೆಲ್ಲ ಬೇಗ ದರ್ಶನ ಕೊಡ್ತಾಯಿದ್ರು. ನಾವು ಅಷ್ಟೇ ಹೋಗಿ ಒಂದು 15 ಮಿನಿಟ್ಸ್ಗೆಲ್ಲ ನಮಗೆ ದರ್ಶನ ಆಗೋಯಿತು. ಅಷ್ಟು ಕ್ರೌಡ್ ಇದ್ರೂ. ಅಂದರೆ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಬಂದುಬಿಟ್ಟು ವಯಸ್ಸಾದವ್ರಿಗೆ ಮತ್ತು ಚಿಕ್ಕ ಮಕ್ಕಳು ಕರ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೆ ಕೊಟ್ಟು ತುಂಬ ಚೆನ್ನಾಗೇ ನಡೆಸ್ಕೊಟ್ಟಿದ್ರು. ಹೋಗೋದಕ್ಕೆ ಕ್ಯೂ ಬಿಡೋದಾಗಲಿ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ನಮಗೊಂದು 15 ಮಿನಿಟ್ಸಲ್ಲೆಲ್ಲ ದರ್ಶನ ಆಯಿತು. ನೋಡಿ ಆಂಜನೇಯ ಸ್ವಾಮಿ ದರ್ಶನ ಆಯಿತು. ಆಮೇಲೆ ಹಾಗೆ ಮುಂದೆ ಬರ್ತಾ ವೆಂಕಟೇಶ್ವರ ಸ್ವಾಮಿ ಅವ್ರದ್ದು ಆಯಿತು. ಅಲ್ಲಿ ಫೋಟೋ ತೆಗಿಯೋಕ್ಕೆ ಬಿಡ್ತಾ ಇರಲಿಲ್ಲ, ಫೋಟೋ ವೀಡಿಯೋ. ಬಟ್ ಆದರೂ ವ್ಯೂವರ್ಸ್ ಎಲ್ಲ ನೋಡಲಿ ಅಂತ ಹೇಳ್ಬಿಟ್ಟು ತೆಗ್ದೆ. ನೋಡಿ ವೆಂಕಟರಾಮ ಸ್ವಾಮಿದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮುಂದೆನೇ ಬಿಟ್ಟಿದ್ರು ಹೇಳಬೇಕಂದ್ರೆ. ನೋಡಿ ಎಷ್ಟು ಚೆನ್ನಾಗಿದೆ. ಆಚೆ ಕಡೆ ಬಂದರೆ ಅಲ್ಲಿ ಮೇಲ್ಗಡೆ ಇದನ್ನು ನೋಡಬೇಕು ಅಂತ ಹೇಳಿದ್ರು. ಸೊ ಅದು ವಿಡಿಯೋ ಶೂಟ್ ಮಾಡಿದ್ದೀನಿ. ನೋಡಿ ನನ್ನ ಮಗ ಇನ್ನೂ ಅಳ್ತಾನೇ ಇದ್ದಾನೆ, ನಾನ್ ಸ್ಟಾಪ್ ಅಳ್ತಾನೇ ಇದ್ದಾನೆ. ನೋಡಿ ಯಾವ ಥರ ಇದೆ ಎಲ್ಲ. ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ರು ಚೆನ್ನಾಗೆ. ನೋಡಿ ಈ ಥರ ಎಲ್ಲ ಇತ್ತು. ಹೇಗಿದೆ, ಇಷ್ಟು ಕ್ರೌಡ್ ಇತ್ತು ನೋಡಿ. ಇದು 7 ಬಾಗಿಲು ಅಂತ ಹೇಳ್ತಾರಲ್ಲ, ಈ ಬಾಗಿಲನ್ನ ದಾಟ್ಕೊಂಡು ಬರಬೇಕು. ಸೊ ಅದನ್ನು ವೀಡಿಯೋ ಮಾಡಿದ್ದೀನಿ. ಫುಲ್ ಗೊತ್ತಿಲ್ದಿರ ವೀಡಿಯೋ ಮಾಡಿದ್ದೀನಿ. ಆದರೂ ಅಲ್ಲಿರೋರು ಹೇಳ್ತಾರೆ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದರೂ ನನ್ನ ಕೈಲಿ ಆದಷ್ಟು ವೀಡಿಯೋ ಮಾಡಿದ್ದೀನಿ. ನೋಡಿ ದೇವರು ಕಾಣಿಸುತ್ತೆ ಒಳಗಡೆ. ನಾವು ದೇವ್ರ ಮೇಲಿರ್ತಾರೆ, ನಾವು ಕೆಳಗಡೆಯಿಂದ ಆಚೆ ಬರ್ತೀವಲ್ಲ, ಅದನ್ನು ವೀಡಿಯೋ ಮಾಡಿದ್ದೀನಿ. ಅಲ್ಲವರು ಹೇಳ್ತಾ ಇದ್ದಾರೆ ಪೂಜಾರಿ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಆದರೂ ನಾನು ಮಾಡಿದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು. ನೋಡಿ ಕಾಣಿಸುತ್ತೆ ದೇವರು.
ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ದರ್ಶನ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಲಡ್ಡು ಕೊಡ್ತಾಯಿದ್ರು ಪ್ರಸಾದ. ಸೊ ಹಾಗೆ ಲಡ್ಡು ಇಸ್ಕೊಂಡು ಬಂದ್ರಿ. ಲಡ್ಡು ಕೊಡಬೇಕಾದ್ರೆ ಅವರು ಬಾಮ್ಮ ಸಾಕು ವೀಡಿಯೋ ಮಾಡಿದ್ದು, ತೊಗೊಮ್ಮ ಪ್ರಸಾದ ತೊಗೊಮ್ಮ ಅಂತ ಇದ್ದರು. ಆಮೇಲೆ ಹಾಗೆ ಕೆಳಗಡೆ ಬರ್ತಾ ತುಂಬ ವೆರೈಟಿ ಆಫ್ ಆಟ ಸಾಮಾನೆಲ್ಲ ಇಟ್ಟಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಗೊಂಬೆ ಎಲ್ಲ ಇಟ್ಟಿದ್ರು, ರಿಬ್ಬನ್ಸು, ಗೊಂಬೆ, ಆಮೇಲೆ ಏರ್ ಬ್ಯಾಂಡ್ಸು, ಆಮೇಲೆ ಚೋಕರ್ಸು, ಹ್ಯಾಂಡ್ ಬ್ಯಾಂಡ್ಸು, ಕ್ಲಿಪ್ಸು, ರಿಬ್ಬನ್ಸು ಎಲ್ಲ ಚೆನ್ನಾಗಿತ್ತು. ನೋಡಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ನಾವೇನು ತೊಗೊಂಡಿಲ್ಲ, ಮಿಕ್ಸ್ಚರು, ಕಡಲೆಪುರಿ ಎಲ್ಲ ಇತ್ತು. ನಾವು ಕಡಲೆಪುರಿ ತೊಗೊಂಡ್ರಿ. ಆಮೇಲೆ ಹಾಗೆ ಸ್ವಲ್ಪ ಮುಂದೆ ಬರ್ತಾ ಅಲ್ಲೊಂದು ಶಾಪಲ್ಲಿ ನೋಡಿ, ಇದೇ ಶಾಪಲ್ಲಿ ಏಪ್ರಿಲು ಚಿಕ್ಕ ಚಿಕ್ಕ ಪುಟಾಣಿ ಆಟ ಸಾಮಾನು ತೊಗೊಂಡ್ರು. ಅದೇ ಲೈಕ್ ಸ್ಮಾಲ್ ಏನು ಹೇಳ್ತಾರೆ, ಅಡುಗೆ ಮಾಡೋದು ಸಾಮಾನು ತೊಗೊಂಡ್ರು, ಚಿಕ್ಕ ಚಿಕ್ಕದು. ಅದೇನೋ ನೋಡಿ ಎಷ್ಟು ಟೈನಿ ಆಗಿದೆ, ಎಷ್ಟು ಚೆನ್ನಾಗಿದೆ. ಇಡ್ಲಿ ಪ್ಲೇಟ್ಸು, ಆಮೇಲೆ ಹಾಟ್ ಬಾಕ್ಸು, ಆಮೇಲೆ ಬಟ್ಲು, ಆಮೇಲೆ ಅದೆಲ್ಲ ಇತ್ತು ನೋಡಿ. ಆಮೇಲೆ ಇಲ್ಲಿ ಬಂದು ಪಾನಿಪುರಿ ತಿಂದ್ರಿ. ಏನೇ ತೊಗೊಂಡ್ರು 25 ರುಪೀಸು. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಬರ್ತಾ ಅಲ್ಲಿ ಕಡಲೆಕಾಯಿ ಮತ್ತು ಮಾವಿನಕಾಯಿ ನಾನು ತಿನ್ನಂಗಿಲ್ಲ, ಅದಕ್ಕೆ ಕಡಲೆಕಾಯಿ ತೊಗೊಂಡ್ರಿ. ಬೇಲ್ಪುರಿನೂ ಅಷ್ಟೇ, ಮಾವಿನಕಾಯಿ ಬೇಲ್ ತೊಗೊಂಡ್ರಿ. ಅದು ತುಂಬ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ನೋಡಿ. ಇದೆಲ್ಲ ಆಟ ಸಾಮಾನು. ಇದರಲ್ಲಿ ನಾವೇನು ತೊಗೊಂಡಿಲ್ಲ, ಸುಮ್ಮನೆ ಹಾಗೆ ವೀಡಿಯೋ ಮಾಡಿದೆ. ಹಂಗೂ ಏಪ್ರಿಲ್ ಬಲೂನ್ ಬೇಕು ಅಂತ ಇದ್ರು, ಬಟ್ ಅವ್ರೇನು ಚಿಕ್ಕ ಮಗು ಅಲ್ಲ ಅಂತೇಳ್ಬಿಟ್ಟು ಕೊಡ್ಸೋಕೆ ಹೋಗಿಲ್ಲ. ಸೊ ನೋಡಿ ಇಷ್ಟು ಚೆನ್ನಾಗಿದೆ. ಇಯರಿಂಗ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ 50 ರುಪೀಸು. ಬಟ್ ನಾವೇನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಇಯರಿಂಗ್ಸ್ನ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಮುಂದೆ ಬರ್ತಾ ಇನ್ನೊಂದು ಸ್ವಲ್ಪ ಮುಂದೆ ಬರ್ತಾ ಅಲ್ಲೊಂದು ನೋಡಿ, ಅಲ್ಲಿ ಚೈನ್ ಇದೆ ಅಲ್ಲ, ಇದರಲ್ಲಿ ಒಂದು ಚೈನ್ ತೊಗೊಂಡ್ರು ಏಪ್ರಿಲು. ತುಂಬ ಚೆನ್ನಾಗಿದೆ. ಯೂನಿಕಾರ್ನ್ ಚೈನ್ ಬೇಕು ಅಂತ ಹೇಳಿದ್ರು. ಸೊ ಯೂನಿಕಾರ್ನ್ ಚೈನ್ ತೊಗೊಂಡ್ರು. ಚೆನ್ನಾಗಿದೆ. ಅದು 60 ಹೇಳಿದ್ರು, ಬಟ್ ನಾವು ಬಾರ್ಗೇನ್ ಮಾಡಿ 50 ರುಪೀಸ್ ಕೊಟ್ರಿ. ಇಯರಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ನಾನು ಇದು ಛತ್ರಿಯಲ್ಲಿ ಹೂವು ಇಟ್ಟಿದ್ರು, ನೋಡಿಬಿಟ್ಟು ಏನಪ್ಪ ರಿಯಲ್ ಫ್ಲಾರಾ ಅಂತ ನೋಡಿದ್ರೆ ಇಲ್ಲ, ಇದು ಕಲರ್ ಸ್ಯಾರಿ ಮ್ಯಾಚಿಂಗ್, ಯಾವ್ಯಾವ ಸ್ಯಾರಿ ಮ್ಯಾಚಿಂಗ್ ಎಲ್ಲ ಕಲರ್ಸು ಇತ್ತು. ತುಂಬ ಚೆನ್ನಾಗಿತ್ತು. ಆ ರೋಸು ನೋಡೋದಕ್ಕೆ ರಿಯಲ್ ಫ್ಲವರ್ ಥರನೇ ಇತ್ತು, ಬಟ್ ಇಟ್ಸ್ ನಾಟ್ ಎ ರಿಯಲ್ ಫ್ಲವರ್. ತುಂಬ ಚೆನ್ನಾಗಿತ್ತು ಹೇಳಬೇಕಂತ. ಹಾಗೆ ಮುಂದೆ ಬರ್ತಾ ಏನದು ಚಕ್ಲಿ, ಪಕೋಡ, ಬಜ್ಜಿ, ಬೋಂಡ ಎಲ್ಲ ಹಾಕ್ತಾಯಿದ್ರು. ಸೊ ನೋಡಿ ಎಷ್ಟು ಚೆನ್ನಾಗೇ ಹಾಕ್ತಾಯಿದ್ರು. ಸೊ ಹಾಗೆ ಅಲ್ಲಿ ಚಕ್ಲಿ, ಬಜ್ಜಿ, ಬೋಂಡ ಎಲ್ಲ ಟೇಸ್ಟ್ ಮಾಡಿದ್ವಿ. ಆಮೇಲೆ ಅವ್ರದ್ದೇ ಬಂದ್ಬಿಟ್ಟು ಇದು ಏನದು ಹೋಳಿಗೆ ಮತ್ತು ಜಾಮೂನ್, ಡ್ರೈ ಜಾಮೂನು, ರಸಗುಲ್ಲ, ಆಮೇಲೆ ಚಂಪಾಕಲಿ ಅದೆಲ್ಲ ಸಿಗುತ್ತೆ. ಸೊ ಅದು ತೊಗೊಂಡ್ರಿ. ಹೋಳಿಗೆ ಬಂದುಬಿಟ್ಟು ಮನೆಗೆ ತೊಗೊಂಡು ಬಂದ್ರಿ. SLV ಫುಡ್ ಪ್ರಾಡಕ್ಟ್ಸು. ನಾವು ಮಹಾಲಕ್ಷ್ಮಿ ಲೇಔಟ್ಗೆ ಹೋದಾಗೆಲ್ಲ ಇವ್ರ ಶಾಪಲ್ಲೇ ತೊಗೊಂಡು ಬರೋದು. ತುಂಬ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಚಕ್ಲಿ, ನಿಪ್ಪಟ್ಟು, ಆಮೇಲೆ ಲಾಡು, ಬಜ್ಜಿ, ಇದು ಕಜ್ಜಾಯ, ಜಾಂಗೀರು, ಬಾದುಷಾ, ಡ್ರೈ ಜಾಮೂನು, ಲಡ್ಡು, ಅಂಟುಂಡೆ ಎಲ್ಲ ಸಿಗುತ್ತೆ. ಸಜ್ಜಾಪ ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಇವ್ರ ಶಾಪಲ್ಲಿ ತುಂಬ ಇಷ್ಟ. ಮತ್ತು ಚಪಾತಿನೂ ಅಷ್ಟೆ. ಹಾಗೆ ನಾನು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ ದೋಸೆ. 99 ವೆರೈಟಿ ಆಫ್ ದೋಸೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಹೋಗ್ಬಿಟ್ಟು ಅಲ್ಲಿ ಟ್ರೈ ಮಾಡಿದೆ ಮಹಾಲಕ್ಷ್ಮಿ ಲೇಔಟಲ್ಲಿ. ಸೊ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿತ್ತು. ದೋಸೆ ಥರ ತಿಂದ್ರೇ ಚೆನ್ನಾಗಿರುತ್ತೆ. ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯದಲ್ಲಿ ತಿಂದ್ರೇ ಚೆನ್ನಾಗಿರುತ್ತೆ. ಅದು ಬಿಟ್ಟು ಅದ್ರ ಮೇಲೆ ಎಕ್ಸ್ಟ್ರಾ ಈ ಪನ್ನೀರು ಮತ್ತು ಅದೇನೇನೋ ವೆಜ್ಜೀಸು ಅದೆಲ್ಲ ಹಾಕ್ಕೊಂಡು ತಿನ್ನೋ ನಿಜವಾಗ್ಲೂ ದೋಸೆ ಚೆನ್ನಾಗಿರಲ್ಲ. ಬಟ್ ಅದು ಏನಂತ ಕಂಡುಹಿಡ್ದಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ.
ಬಟ್ ನನಗೆ ಟು ಬಿ ಫ್ರ್ಯಾಂಕ್ ನನಗಂತೂ ಇಷ್ಟ ಆಗಿಲ್ಲ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ, ತಿನ್ನೋರು ತಿಂತಾರೆ, ಬಟ್ ನನಗಂತೂ ಇಷ್ಟ ಆಗಿಲ್ಲ. ನಾನು ಬಂದುಬಿಟ್ಟು ದೋಸೆ ಪನ್ನೀರ್ ಮಸಾಲ ತೊಗೊಂಡಿದ್ದೆ. ಬಟ್ ನನಗೆ ಸೀರಿಯಸ್ಲಿ ಇಷ್ಟ ಆಗಿಲ್ಲ. ಏನಪ್ಪ 70 ರೂಪೀಸ್ ಪೇ ಮಾಡಿದ್ದೀನಲ್ಲ ಅಂದ್ಬಿಟ್ಟು ಕಷ್ಟಪಟ್ಟು ತಿಂದೆ. ಇನ್ನೇನು ಮಾಡೋಕ್ಕಾಗಲ್ಲ, ಬಿಸಾಕೋಕ್ಕಂತೂ ಆಗಲ್ಲ ಊಟನ. ಸೊ ಅದಕ್ಕೆ ಕಷ್ಟಪಟ್ಟು ತಿಂದೆ, ಇಷ್ಟಪಟ್ಟು ತಿಂದೆ. ಬಟ್ ಫೈನಲಿ ಅದನ್ನು ನಾನು ತಿಂದು ಮುಗಿಸ್ದೆ. ನಮ್ಮ ಮನೇಲಿ ನಾನು ಅಂದ್ಕೊಂಡೆ ನಮ್ಮ ಅತ್ತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನಮ್ಮ ಅತ್ತೆ ತುಪ್ಪ ಹಾಕಿದ್ದು ಯಾವುದೂ ತಿನ್ನಲ್ಲ, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಅದೆಲ್ಲ ಏನೂ ತಿನ್ನಲ್ಲ. ಸೊ ಅವರು ಬೆಣ್ಣೆ ಹಾಕಿದ್ದು ನೋಡ್ಬಿಟ್ಟು ನಮ್ಮ ಅತ್ತೆ ಬೇಡ 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 ಅಂದ್ಬಿಟ್ರು. ಕಷ್ಟಪಟ್ಟು ನಾನೇ ತಿನ್ನಬೇಕಾಗಿತ್ತು. ಸೊ ಹಾಗೆ ಮುಂದೆ ಬಂದ್ರಿ, ಕೇನ್ ಜ್ಯೂಸ್ ನೋಡಿದ್ರಿ. ಸೊ ಹಾಗೆ ಕೇನ್ ಜ್ಯೂಸ್ ಕುಡ್ಕೊಂಡು ಬಂದ್ರಿ. ಹಂಗೂ ನಾನು ಕುಡಿಬೋದಾ ಕುಡಿಬಾರ್ದಾ ಅಂತ ಗೊತ್ತಿಲ್ಲ. ಹಾಗೂ ಶಾಪವ್ರನ್ನ ಕೇಳಿದೆ, ಆಂಟಿ ಕೇನ್ ಜ್ಯೂಸ್ ಕುಡಿಬೋದಾ, ನಾನು ಬ್ರೆಸ್ಟ್ ಫೀಡಿಂಗ್ ಮಾಮು ಅಂತ. ಅವ್ರು ಹೇಳಿದ್ರು ಇಲ್ಲಮ್ಮ ಹೀಟು ಇದು, ಕುಡಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳಿಬಿಟ್ಟು ವಿತೌಟ್ ಲೆಮನ್ನು ಕೇನ್ ಜ್ಯೂಸ್ ಕುಡಿದೆ. ಹಂಗೆ ನನ್ನ ಮಗನಿಗೂ ಟ್ರೈ ಮಾಡಿಸಿದ್ದೀನಿ. ಅವನು ಇದ್ಕೊಂಡು ಹಂಗೆ ಅವನು ಕುಡಿ ಅಂದರೆ ಲಿಕ್ ಮಾಡ್ತಾ ಇದ್ದಾನೆ ನೋಡಿ. ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ. ಇವತ್ತಿನ ಡೇ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿ ಮತ್ತು ಅವ್ರ ಆಶೀರ್ವಾದ ತೊಗೊಂಡು ನನ್ನ ಮಗನ್ನ ಕರ್ಕೊಂಡೋಗಿ ಆಮೇಲೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಅವ್ರಿಗೂ ದರ್ಶನ ಮಾಡಿಸಿ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಮತ್ತು ಯಾವ ಥರ ಇತ್ತು ಅಂದರೆ ಒಂಥರ ಪೀಸ್. ಒಂದು ತುಂಬ ದಿನದಿಂದ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ರಿ. ಸೊ ಹೋಗ್ಬಿಟ್ಟು ಬಂದ್ರಿ ನೋಡಿ. ಅವನು ಟೇಸ್ಟ್ ಮಾಡ್ತಾನೆ. ನನ್ನ ಮಗಳಂತೂ ಏನೂ ತಿನ್ನಲ್ಲ, ಅಲ್ಲಿ ಒಂದು ಪಾನಿಪುರಿನೂ ತಿಂದಿಲ್ಲ, ಏನೂ ತಿಂದಿಲ್ಲ. ಸೊ ಕೇನ್ ಜ್ಯೂಸ್ ಆದರೂ ಕುಡಿಯಮ್ಮ ಅಂದ್ರೆ ಅದನ್ನೂ ಕುಡ್ದಿಲ್ಲ. ಸೊ ನನ್ನ ಮಗ ಟ್ರೈ ಮಾಡ್ತಾನೆ ನೋಡಿ. ಇವಾಗ ಅವನಿಗಿಷ್ಟ ಎಲ್ಲ ಟ್ರೈ ಮಾಡೋದಕ್ಕೆ ತಿನ್ನಸಕ್ಕೆ ಸ್ಟಾರ್ಟ್ ಮಾಡಬೇಕು ಸಂಕ್ರಾಂತಿ ಆದಮೇಲೆ. ಆಮೇಲೆ ನೋಡಿ ಅಮೆಝಾನಿಂದ ಒಂದು ಇದು ನಾನು ಸಾಯಿನಾಥ್ಗೆ ಒಂದು ಡಕ್ ಇದು ಆರ್ಡ್ರ್ ಮಾಡಿದ್ರಿ. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದಾರೆ. ಇದು ಏಪ್ರಿಲ್ದು ಗಿಫ್ಟ್ ಅವ್ನ ಬರ್ಡೇಗೆ. ನೋಡಿ ಎಷ್ಟು ತುಂಬ ದಿನದಿಂದ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ಲು. ನಂಗೆ ಆರ್ಡರ್ ಮಾಡೋದಕ್ಕೆ ಟೈಮೇ ಸಿಕ್ಕೇ ಇರಲಿಲ್ಲ. ರೀಸೆಂಟ್ಲಿ ಹಿಂಗೆ ಸ್ಕ್ರಾಲ್ ಮಾಡ್ತಾ ಇರಬೇಕಾದ್ರೆ ಅಮೆಝಾನಲ್ಲಿ ನೋಡಿದೆ, ಆರ್ಡರ್ ಮಾಡಿದೆ. ಸೊ ಇವತ್ತು ಬಂತು. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದಾಳೆ. ಅವಳಿಗಂತೂ ತುಂಬ ಎಕ್ಸೈಟ್ಮೆಂಟ್. ತಮ್ಮನಿಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ನು ನೋಡಿ ಹೇಗೆ ನೋಡ್ತಾ ಇದ್ದಾನೆ ಅವಳು ಅನ್ಬಾಕ್ಸ್ ಮಾಡ್ತಾ ಇರಬೇಕಾದ್ರೆ. ತುಂಬ ಚೆನ್ನಾಗಿತ್ತು ಅದು ಡಕ್ಕದು. ಆಮೇಲೆ ಎಲ್ಲ ಸೆಟ್ ಮಾಡಿ ಅದ್ರ ವೀಡಿಯೋನೂ ಮಾಡಿದ್ದೀನಿ ನೋಡಿ. ಅವ್ನು ನೋಡಿ ಹೇಗೆ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅವ್ನಿಗಂತೂ ಅವಳು ಏನು ಮಾಡ್ತಿದ್ದಾಳೆ ಅದನ್ನು ನೋಡೋದಕ್ಕೆ ಅವ್ನಿಗೆ ಅಷ್ಟು ಇಷ್ಟ ಇದೆ, ತುಂಬ ಅಂದರೆ ತುಂಬ ಇಷ್ಟ ಇದೆ. ಅವಳಿಗಂತೂ ಇನ್ನೂ ಎಕ್ಸೈಟ್ ಆಗಿದ್ದಾಳೆ ಅದನ್ನು ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನೇ ಸೆಟ್ ಮಾಡ್ತೀನಿ ಅಂತ ಹೇಳಿದ್ರು, ಬಟ್ ಆದರೂ ಅವ್ರಿಗೆ ಫೈನಲಿ ಅದನ್ನು ಸೆಟ್ ಮಾಡೋಕ್ಕೆ ಬಂದಿಲ್ಲ. ನೋಡು ಮಮ್ಮಿ 3 ಡಕ್ ಕೊಟ್ಟಿದ್ದಾರೆ, ನೋಡು ಸೆಟ್ ಮಾಡು ನೀನೇ ಅಂತ ಹೇಳಿದ್ರು. ಸೊ ಆಮೇಲೆ ಹಾಗೋ ಹೀಗೋ ಸೆಟ್ ಮಾಡಿದ್ರಿ. ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ. ಅದು ಬೆಡ್ ಮೇಲೆ ಇಡೋದಕ್ಕಿಂತ ಕೆಳಗಡೆ ಇಟ್ಟು ಅದನ್ನು ಸ್ಟಾರ್ಟ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಫುಲ್ ಕ್ಲೀನಾಗಿ ರೌಂಡ್ ಥರ ಬರುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ವರ್ತ್ ಫಾರ್ ಮನಿ. 399 ಏನೋ ಪೇ ಮಾಡಿದೆ ಇದಕ್ಕೆ. ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ. 2 ಶೆಲ್ ಹಾಕಬೇಕು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.